ವಲಸೆ ಕಾರ್ಮಿಕರಿಗೆ ರಾಜ್ಯ ಕಾರ್ಮಿಕ ಇಲಾಖೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಸೂರು ಇಲ್ಲದವರಿಗೆ ಮನೆ ನಿರ್ಮಿಸಲು ಯೋಜನೆಯೊಂದು ರೆಡಿಯಾಗಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನುಡಿದಂತೆ ನಡೆದಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ವಲಸೆ ಕಾರ್ಮಿಕರಿಗೆ ವಸತಿ ಸಮುಚ್ಚಯ. ಯೋಜನೆಗೆ ವೇಗ ಕೊಟ್ಟ ಸಂತೋಷ್ ಲಾಡ್. ಕಾರ್ಮಿಕರಿಗೆ ಆರೋಗ್ಯ ಸೇವೆಗಳಿಗೆ ಒತ್ತು ಕೊಟ್ಟಿರುವ ಸಚಿವ ಸಂತೋಷ್ ಲಾಡ್ ನೇತೃತ್ವದ ಇಲಾಖೆ ಈಗಾಗಲೇ ಹಲವಾರು ಯೋಜನೆಗಳನ್ನು ಜಾರಿ ಮಾಡಿದೆ. ಕೋಟ್ಯಾಂತರ ಕಾರ್ಮಿಕರ ಕೂಗಿಗೆ ಓಗೊಟ್ಟಿರುವ ಇಲಾಖೆ ಪ್ರಮುಖ ಆರೋಗ್ಯ ತಪಾಸಣೆಗಳನ್ನ ಮಾಡಿಸುತ್ತಿರುವುದು ಈಗಾಗಲೇ ಗೊತ್ತಿರುವ ಸಂಗತಿ. ಈ ನಡುವೆ ವಸತಿ ಸೌಕರ್ಯದ ಕಡೆಗೂ ಇಲಾಖೆ ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯವೋ ವಸತಿ ಆಹಾರ ಬಟ್ಟೆ ಅಷ್ಟೇ ಮುಖ್ಯ. ವಲಸೆ ಕಾರ್ಮಿಕರಿಗೆ ಕೆಲಸವೂ ಶಾಶ್ವತ ಇರಲ್ಲ, ವಸತಿಯೂ ಇರುವುದಿಲ್ಲ. ಕಾರ್ಮಿಕ ಇಲಾಖೆ ವಲಸೆ ಕಾರ್ಮಿಕರಿಗಾಗಿ ವಸತಿ ಸಮುಚ್ಚಯ ನಿರ್ಮಾಣಕ್ಕೆ ಮುಂದಾಗಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಈ ಯೋಜನೆಗೆ ವೇಗ ಸಿಕ್ಕಿದೆ. ಇದರಿಂದ ಕಾರ್ಮಿಕರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ರಾಜ್ಯ ಕಾರ್ಮಿಕ ಇಲಾಖೆ ಜಾರಿ ಮಾಡಿರುವ ಈ ಮಹತ್ವಾಕಾಂಕ್ಷಿ ಯೋಜನೆಯಿಂದ ನೂರಾರು ಶ್ರಮಿಕರು ಅನುಕೂಲ ಪಡೆಯಲಿದ್ದಾರೆ. ಇದರಿಂದ ಕಾರ್ಮಿಕರು ಸಹ ಗೌರವದ ಬದುಕು ಕಂಡುಕೊಳ್ಳುವಂತಾಗಿದೆ. ವಲಸೆ ಕಾರ್ಮಿಕರು ಸಾಮಾನ್ಯವಾಗಿ ಕೈಗಾರಿಕಾ ಪ್ರದೇಶಗಳು, ಬೃಹತ್ ನಿರ್ಮಾಣ ವಲಯಗಳ ಆಸುಪಾಸಿನಲ್ಲಿ ಶೆಡ್ಗಳಲ್ಲಿ ವಾಸಿಸುವುದು ಸಾಮಾನ್ಯ. ಇದು ಅವರ ಕೆಲಸದ ಸ್ಥಳಗಳಿಗೆ ಹತ್ತಿರವೇನೋ ಇರುತ್ತಿತ್ತು. ಆದರೆ ಅದರಿಂದ ಹಲವು ತೊಂದರೆ ಎದುರಿಸಬೇಕಾಗಿತ್ತು. ಕುಡಿಯುವ ನೀರು, ಶೌಚಾಲಯ, ಸುರಕ್ಷತೆ ಯಾವುದೂ ಇರುತ್ತಿರಲಿಲ್ಲ. ಇದರಿಂದ ಪ್ರತಿಕ್ಷಣವೂ ಕಾರ್ಮಿಕರು, ಅವರ ಕುಟುಂಬದವರು ಆತಂಕದಲ್ಲಿ ಇರಬೇಕಿತ್ತು. ಇದನ್ನು ಮನಗಂಡ ಕಾರ್ಮಿಕ ಇಲಾಖೆ ಕಾರ್ಮಿಕರಿಗಾಗಿ ವಸತಿ ಸಮುಚ್ಚಯ ನಿರ್ಮಿಸುತ್ತಿದೆ. ಇಲಾಖೆಯ ಸಚಿವ ಸಂತೋಷ್ ಲಾಡ್ ಇದರ ಮುಂದಾಳತ್ವ ವಹಿಸಿಕೊಂಡು ಪ್ರತಿ ಹಂತವನ್ನ ಪರಿಶೀಲನೆ ಮಾಡುತ್ತಿದ್ದಾರೆ. ಕಾರ್ಮಿಕರ ವಸತಿ ಸಮುಚ್ಚಯಗಳು ಕೇವಲ ಬೆಂಗಳೂರಿಗೆ ಸೀಮಿತವಾಗಿಲ್ಲ. ಹಲವು ಜಿಲ್ಲಾ ಕೇಂದ್ರಗಳಲ್ಲೂ ನಿರ್ಮಾಣವಾಗುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಬದೇನಹಳ್ಳಿ ಗ್ರಾಮದಲ್ಲಿ ಅತ್ಯಾಧುನಿಕ ವಸತಿ ಸಮುಚ್ಚಯ ಇತ್ತೀಚೆಗಷ್ಟೇ ಉದ್ಘಾಟಿಸಲಾಗಿದೆ. ಉದ್ಯೋಗ ಅರಸಿ ಬರುವ ಕಾರ್ಮಿಕರಿಗೆ ಈ ವಸತಿ ಸಮುಚ್ಚಯ ನೆಲೆ ಒದಗಿಸಲಿದೆ. ಈಗಾಗಲೇ 4 ಬ್ಲಾಕ್ಗಳಲ್ಲಿ ನಿರ್ಮಾಣ ಪೂರ್ಣಗೊಂಡಿದೆ. ವಲಸೆ ಕಾರ್ಮಿಕರ ವಸತಿ ಸಮುಚ್ಚಯಗಳಿಂದ ಕಾರ್ಮಿಕರ ಕುಟುಂಬಗಳು ನೆಮ್ಮದಿಯಾಗಿ ವಾಸಿಸಲು ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಹೊಂದಿವೆ. ನಿರ್ಮಾಣ ಹಂತದಲ್ಲಿರುವ ತಾತ್ಕಾಲಿಕ ವಸತಿ ಸಮುಚ್ಚಯಗಳನ್ನು ಹಂತ ಹಂತವಾಗಿ ಲೋಕಾರ್ಪಣೆ ಮಾಡಲಾಗುತ್ತಿದೆ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಮೂಲಕ ನಿರ್ಮಿಸಲಾದ ಈ ವಸತಿ ಸಮುಚ್ಚಯ ಕಾರ್ಮಿಕರಿಗೆ ನೆಮ್ಮದಿಯ ಸೂರಿನ ಆಶ್ರಯ ಕಲ್ಪಿಸಿದೆ. ಹಾಗಾದ್ರೆ ಈ ವಸತಿ ಸಮುಚ್ಚಯದಲ್ಲಿ ಏನೆಲ್ಲ ಸುಸಜ್ಜಿತ ಸೌಲಭ್ಯಗಳು ಇವೆ ಅನ್ನೋದನ್ನ ನೋಡೋದಾದ್ರೆ, ಏನೆಲ್ಲ ಸುಸಜ್ಜಿತ ಸೌಲಭ್ಯಗಳಿವೆ. ಡಾರ್ಮಿಟರಿಯಲ್ಲಿ ಸುಸಜ್ಜಿತ ಅಡುಗೆ ಮನೆ ನಿರ್ಮಾಣ ಮಾಡಲಾಗಿದೆ.
ವಲಸೆ ಕಾರ್ಮಿಕರಿಗೆ ಪ್ರತ್ಯೇಕ ಭೋಜನಾಲಯ ವ್ಯವಸ್ಥೆ ಮಾಡಲಾಗಿದೆ. ಸ್ನಾನಗೃಹಗಳು, ಶೌಚಾಲಯದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕಾರ್ಮಿಕರಿಗೆ ಶುದ್ಧ ಕುಡಿಯುವ ನೀರು ಪೂರೈಸಲು ವ್ಯವಸ್ಥೆ ಮಾಡಲಾಗಿದೆ. ಬಿಸಿ ನೀರಿಗಾಗಿ ಸೋಲಾರ್ ಪ್ಯಾನೆಲ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಲಸೆ ಕಾರ್ಮಿಕರಿಗೆ ತಾತ್ಕಾಲಿಕ ವಸತಿ ಸಮುಚ್ಚಯ ನಿರ್ಮಿಸಲು ಸರ್ಕಾರ 100 ಕೋಟಿ ಮೀಸಲಿಟ್ಟಿದೆ. ರಾಜ್ಯದ 10 ಜಿಲ್ಲೆಗಳಲ್ಲಿ ಇಂಥ ವಸತಿ ಸಮುಚ್ಚಯ ನಿರ್ಮಿಸಲಾಗುತ್ತದೆ. ತಾತ್ಕಾಲಿಕ ವಸತಿ ಸಮುಚ್ಚಯಗಳು ಮಹಿಳೆಯರು ಮತ್ತು ಮಕ್ಕಳಿಗೆ ಭದ್ರತೆ ಒದಗಿಸಲಿವೆ. ಕಾರ್ಮಿಕರ ಆರೋಗ್ಯ ಕಾಪಾಡಿಕೊಳ್ಳಲು ನೆರವಾಗಲಿವೆ. ದುಬಾರಿ ಹಣ ನೀಡಿ ವಸತಿ ಸೌಲಭ್ಯ ಮಾಡಿಕೊಳ್ಳುವುದು ಇದರಿಂದ ತಪ್ಪಲಿದೆ. ನುಡಿದಂತೆ ನಡೆದ ಕಾಂಗ್ರೆಸ್ ಸರ್ಕಾರ. ಕಾರ್ಮಿಕ ಇಲಾಖೆಯ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ರಾಜ್ಯ ಸರ್ಕಾರ ಅಗತ್ಯ ಬೆಂಬಲ, ಅನುದಾನ ಮತ್ತು ಸಹಕಾರ ನೀಡುತ್ತಿದೆ. ವಸತಿ ಸಮುಚ್ಚಯ ನಿರ್ಮಾಣಕ್ಕೆ ಸಾಕಷ್ಟು ಅನುದಾನ ಒದಗಿಸುತ್ತಿದೆ. ಶ್ರಮಿಕರಿಗೂ ಗೌರವದಿಂದ ಬದುಕು ನೀಡಲು ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರ ಮುಂದಾಳತ್ವದಲ್ಲಿ ಕೆಲಸ ಮಾಡುತ್ತಿದೆ. ಕೆಲಸಕ್ಕಾಗಿ ಊರೂರು ಅಲಿಯುವ ಕಾರ್ಮಿಕರು ಕೆಲಸ ಮುಗಿದ ಮೇಲೆ ಇನ್ನು ಮೇಲೆ ಚಿಂತೆ ಇಲ್ಲದೆ ಈ ತಾತ್ಕಾಲಿಕ ವಸತಿ ಸಮುಚ್ಚಯಗಳಲ್ಲಿ ಆಶ್ರಯ ಪಡೆಯಬಹುದು. ಶ್ರಮಜೀವಿಗಳ ಪರಿಶ್ರಮಕ್ಕೆ ಸಂಬಂಧಿಸಿದ ಇಲಾಖೆಯಿಂದಲೂ ಜವಾಬ್ದಾರಿಯುತ ಸ್ಪಂದನೆ ಸಿಕ್ಕಾಗ ಅವರ ಬಾಳು ಬಂಗಾರವಾಗುತ್ತದೆ. ರಾಜ್ಯದಲ್ಲಿ ಕಾರ್ಮಿಕ ಇಲಾಖೆಯ ಕಾರ್ಯಗಳು ಇದಕ್ಕೆ ತಕ್ಕ ಉದಾಹರಣೆಯಾಗಿದೆ. ಕೋಟ್ಯಾಂತರ ಕಾರ್ಮಿಕರ ಬದುಕು ಇದರಿಂದ ಬೆಳಗಲಿದೆ. ವಲಸೆ ಕಾರ್ಮಿಕರಿಗೆ ರಾಜ್ಯ ಕಾರ್ಮಿಕ ಇಲಾಖೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಸೂರು ಇಲ್ಲದವರಿಗೆ ಮನೆ ನಿರ್ಮಿಸಲು ಯೋಜನೆಯೊಂದು ರೆಡಿಯಾಗಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನುಡಿದಂತೆ ನಡೆದಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ವಲಸೆ ಕಾರ್ಮಿಕರಿಗೆ ವಸತಿ ಸಮುಚ್ಚಯ. ಯೋಜನೆಗೆ ವೇಗ ಕೊಟ್ಟ ಸಂತೋಷ್ ಲಾಡ್. ಕಾರ್ಮಿಕರಿಗೆ ಆರೋಗ್ಯ ಸೇವೆಗಳಿಗೆ ಒತ್ತು ಕೊಟ್ಟಿರುವ ಸಚಿವ ಸಂತೋಷ್ ಲಾಡ್ ನೇತೃತ್ವದ ಇಲಾಖೆ ಈಗಾಗಲೇ ಹಲವಾರು ಯೋಜನೆಗಳನ್ನ ಜಾರಿ ಮಾಡಿದೆ. ಕೋಟ್ಯಾಂತರ ಕಾರ್ಮಿಕರ ಕೂಗಿಗೆ ಓಗೊಟ್ಟಿರುವ ಇಲಾಖೆ ಪ್ರಮುಖ ಆರೋಗ್ಯ ತಪಾಸಣೆಗಳನ್ನ ಮಾಡಿಸುತ್ತಿರುವುದು ಈಗಾಗಲೇ ಗೊತ್ತಿರುವ ಸಂಗತಿ. ಈ ನಡುವೆ ವಸತಿ ಸೌಕರ್ಯದ ಕಡೆಗೂ ಇಲಾಖೆ ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯವೋ ವಸತಿ ಆಹಾರ ಬಟ್ಟೆ ಅಷ್ಟೇ ಮುಖ್ಯ. ವಲಸೆ ಕಾರ್ಮಿಕರಿಗೆ ಕೆಲಸವೂ ಶಾಶ್ವತ ಇರಲ್ಲ, ವಸತಿಯೂ ಇರುವುದಿಲ್ಲ. ಕಾರ್ಮಿಕ ಇಲಾಖೆ ವಲಸೆ ಕಾರ್ಮಿಕರಿಗಾಗಿ ವಸತಿ ಸಮುಚ್ಚಯ ನಿರ್ಮಾಣಕ್ಕೆ ಮುಂದಾಗಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಈ ಯೋಜನೆಗೆ ವೇಗ ಸಿಕ್ಕಿದೆ. ಇದರಿಂದ ಕಾರ್ಮಿಕರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ರಾಜ್ಯ ಕಾರ್ಮಿಕ ಇಲಾಖೆ ಜಾರಿ ಮಾಡಿರುವ ಈ ಮಹತ್ವಾಕಾಂಕ್ಷಿ ಯೋಜನೆಯಿಂದ ನೂರಾರು ಶ್ರಮಿಕರು ಅನುಕೂಲ ಪಡೆಯಲಿದ್ದಾರೆ. ಇದರಿಂದ ಕಾರ್ಮಿಕರು ಸಹ ಗೌರವದ ಬದುಕು ಕಂಡುಕೊಳ್ಳುವಂತಾಗಿದೆ. ವಲಸೆ ಕಾರ್ಮಿಕರು ಸಾಮಾನ್ಯವಾಗಿ ಕೈಗಾರಿಕಾ ಪ್ರದೇಶಗಳು, ಬೃಹತ್ ನಿರ್ಮಾಣ ವಲಯಗಳ ಆಸುಪಾಸಿನಲ್ಲಿ ಶೆಡ್ಗಳಲ್ಲಿ ವಾಸಿಸುವುದು ಸಾಮಾನ್ಯ.
ಇದು ಅವರ ಕೆಲಸದ ಸ್ಥಳಗಳಿಗೆ ಹತ್ತಿರವೇನೋ ಇರುತ್ತಿತ್ತು. ಆದ್ರೆ ಅದರಿಂದ ಹಲವು ತೊಂದರೆ ಎದುರಿಸಬೇಕಾಗಿತ್ತು. ಕುಡಿಯುವ ನೀರು, ಶೌಚಾಲಯ, ಸುರಕ್ಷತೆ ಯಾವುದೂ ಇರುತ್ತಿರಲಿಲ್ಲ. ಇದರಿಂದ ಪ್ರತಿ ಕ್ಷಣವೂ ಕಾರ್ಮಿಕರು, ಅವರ ಕುಟುಂಬದವರು ಆತಂಕದಲ್ಲಿ ಇರಬೇಕಿತ್ತು. ಇದನ್ನು ಮನಗಂಡ ಕಾರ್ಮಿಕ ಇಲಾಖೆ ಕಾರ್ಮಿಕರಿಗಾಗಿ ವಸತಿ ಸಮುಚ್ಚಯ ನಿರ್ಮಿಸುತ್ತಿದೆ. ಇಲಾಖೆಯ ಸಚಿವ ಸಂತೋಷ್ ಲಾಡ್ ಇದರ ಮುಂದಾಳತ್ವ ವಹಿಸಿಕೊಂಡು ಪ್ರತಿ ಹಂತವನ್ನ ಪರಿಶೀಲನೆ ಮಾಡುತ್ತಿದ್ದಾರೆ. ಕಾರ್ಮಿಕರ ವಸತಿ ಸಮುಚ್ಚಯಗಳು ಕೇವಲ ಬೆಂಗಳೂರಿಗೆ ಸೀಮಿತವಾಗಿಲ್ಲ. ಹಲವು ಜಿಲ್ಲಾ ಕೇಂದ್ರಗಳಲ್ಲೂ ನಿರ್ಮಾಣವಾಗುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಬದೇನಹಳ್ಳಿ ಗ್ರಾಮದಲ್ಲಿ ಅತ್ಯಾಧುನಿಕ ವಸತಿ ಸಮುಚ್ಚಯ ಇತ್ತೀಚೆಗಷ್ಟೇ ಉದ್ಘಾಟಿಸಲಾಗಿದೆ. ಉದ್ಯೋಗ ಅರಸಿ ಬರುವ ಕಾರ್ಮಿಕರಿಗೆ ಈ ವಸತಿ ಸಮುಚ್ಚಯ ನೆಲೆ ಒದಗಿಸಲಿದೆ. ಈಗಾಗಲೇ 4 ಬ್ಲಾಕ್ಗಳಲ್ಲಿ ನಿರ್ಮಾಣ ಪೂರ್ಣಗೊಂಡಿದೆ. ವಲಸೆ ಕಾರ್ಮಿಕರ ವಸತಿ ಸಮುಚ್ಚಯಗಳಿಂದ ಕಾರ್ಮಿಕರ ಕುಟುಂಬಗಳು ನೆಮ್ಮದಿಯಾಗಿ ವಾಸಿಸಲು ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಹೊಂದಿವೆ. ನಿರ್ಮಾಣ ಹಂತದಲ್ಲಿರುವ ತಾತ್ಕಾಲಿಕ ವಸತಿ ಸಮುಚ್ಚಯಗಳನ್ನು ಹಂತ ಹಂತವಾಗಿ ಲೋಕಾರ್ಪಣೆ ಮಾಡಲಾಗುತ್ತಿದೆ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಮೂಲಕ ನಿರ್ಮಿಸಲಾದ ಈ ವಸತಿ ಸಮುಚ್ಚಯ ಕಾರ್ಮಿಕರಿಗೆ ನೆಮ್ಮದಿಯ ಸೂರಿನ ಆಶ್ರಯ ಕಲ್ಪಿಸಿದೆ. ಹಾಗಾದ್ರೆ ಈ ವಸತಿ ಸಮುಚ್ಚಯದಲ್ಲಿ ಏನೆಲ್ಲ ಸುಸಜ್ಜಿತ ಸೌಲಭ್ಯಗಳು ಇವೆ ಅನ್ನೋದನ್ನ ನೋಡೋದಾದ್ರೆ, ಏನೆಲ್ಲ ಸುಸಜ್ಜಿತ ಸೌಲಭ್ಯಗಳಿವೆ. ಡಾರ್ಮಿಟರಿಯಲ್ಲಿ ಸುಸಜ್ಜಿತ ಅಡುಗೆ ಮನೆ ನಿರ್ಮಾಣ ಮಾಡಲಾಗಿದೆ. ವಲಸೆ ಕಾರ್ಮಿಕರಿಗೆ ಪ್ರತ್ಯೇಕ ಭೋಜನಾಲಯ ವ್ಯವಸ್ಥೆ ಮಾಡಲಾಗಿದೆ. ಸ್ನಾನಗೃಹಗಳು, ಶೌಚಾಲಯದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕಾರ್ಮಿಕರಿಗೆ ಶುದ್ಧ ಕುಡಿಯುವ ನೀರು ಪೂರೈಸಲು ವ್ಯವಸ್ಥೆ ಮಾಡಲಾಗಿದೆ. ಬಿಸಿ ನೀರಿಗಾಗಿ ಸೋಲಾರ್ ಪ್ಯಾನೆಲ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಲಸೆ ಕಾರ್ಮಿಕರಿಗೆ ತಾತ್ಕಾಲಿಕ ವಸತಿ ಸಮುಚ್ಚಯ ನಿರ್ಮಿಸಲು ಸರ್ಕಾರ 100 ಕೋಟಿ ಮೀಸಲಿಟ್ಟಿದೆ. ರಾಜ್ಯದ 10 ಜಿಲ್ಲೆಗಳಲ್ಲಿ ಇಂಥ ವಸತಿ ಸಮುಚ್ಚಯ ನಿರ್ಮಿಸಲಾಗುತ್ತದೆ. ತಾತ್ಕಾಲಿಕ ವಸತಿ ಸಮುಚ್ಚಯಗಳು ಮಹಿಳೆಯರು ಮತ್ತು ಮಕ್ಕಳಿಗೆ ಭದ್ರತೆ ಒದಗಿಸಲಿವೆ. ಕಾರ್ಮಿಕರ ಆರೋಗ್ಯ ಕಾಪಾಡಿಕೊಳ್ಳಲು ನೆರವಾಗಲಿವೆ. ದುಬಾರಿ ಹಣ ನೀಡಿ ವಸತಿ ಸೌಲಭ್ಯ ಮಾಡಿಕೊಳ್ಳುವುದು ಇದರಿಂದ ತಪ್ಪಲಿದೆ. ನುಡಿದಂತೆ ನಡೆದ ಕಾಂಗ್ರೆಸ್ ಸರ್ಕಾರ. ಕಾರ್ಮಿಕ ಇಲಾಖೆಯ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ರಾಜ್ಯ ಸರ್ಕಾರ ಅಗತ್ಯ ಬೆಂಬಲ, ಅನುದಾನ ಮತ್ತು ಸಹಕಾರ ನೀಡುತ್ತಿದೆ. ವಸತಿ ಸಮುಚ್ಚಯ ನಿರ್ಮಾಣಕ್ಕೆ ಸಾಕಷ್ಟು ಅನುದಾನ ಒದಗಿಸುತ್ತಿದೆ. ಶ್ರಮಿಕರಿಗೂ ಗೌರವದಿಂದ ಬದುಕು ನೀಡಲು ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರ ಮುಂದಾಳತ್ವದಲ್ಲಿ ಕೆಲಸ ಮಾಡುತ್ತಿದೆ. ಕೆಲಸಕ್ಕಾಗಿ ಊರೂರು ಅಲಿಯುವ ಕಾರ್ಮಿಕರು ಕೆಲಸ ಮುಗಿದ ಮೇಲೆ ಇನ್ನು ಮೇಲೆ ಚಿಂತೆ ಇಲ್ಲದೆ ಈ ತಾತ್ಕಾಲಿಕ ವಸತಿ ಸಮುಚ್ಚಯಗಳಲ್ಲಿ ಆಶ್ರಯ ಪಡೆಯಬಹುದು. ಶ್ರಮಜೀವಿಗಳ ಪರಿಶ್ರಮಕ್ಕೆ ಸಂಬಂಧಿಸಿದ ಇಲಾಖೆಯಿಂದಲೂ ಜವಾಬ್ದಾರಿಯುತ ಸ್ಪಂದನೆ ಸಿಕ್ಕಾಗ ಅವರ ಬಾಳು ಬಂಗಾರವಾಗುತ್ತದೆ. ರಾಜ್ಯದಲ್ಲಿ ಕಾರ್ಮಿಕ ಇಲಾಖೆಯ ಕಾರ್ಯಗಳು ಇದಕ್ಕೆ ತಕ್ಕ ಉದಾಹರಣೆಯಾಗಿದೆ. ಕೋಟ್ಯಾಂತರ ಕಾರ್ಮಿಕರ ಬದುಕು ಇದರಿಂದ ಬೆಳಗಲಿದೆ.